ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆದ ತಕ್ಷಣ ಏನು ಗುರು ಈ ಲೈಟಿಂಗ್ಸ್ ಅಂತ ಕೇಳಬೇಕು, ಹಂಗಿದೆ. ಏನು ಸರ್ ಲೈಟಿಂಗ್ಸು? ವಾವ್, ಏನು ಸರ್ ಸನ್ಲೈಟು ಮಾರ್ನಿಂಗ್ ಹಂಗಾರೆ ಡೈರೆಕ್ಟಾಗಿ ಬರುತ್ತೆ ಅಂದಂಗೆ. ಬ್ಯೂಟಿಫುಲ್ ನೇಚರಲ್ಲಿ ಒಂದು ನಿಮ್ಮದು ಬೆಡ್ರೂಮ್ ಇದೆ ಸರ್. ಸರ್ ಇಲ್ಲಿ ನಿಜವಾಗ್ಲೂ ಮಲಗ್ತೀರಾ ಸರ್ ನೀವು? ಹೋಪ್ ಬಿಡಬಾರ್ದು ಲೈಫಲ್ಲಿ. ನನ್ನನ್ನು ಕೇಳಿದ್ರೆ ಎಲ್ಲ ಟೈಮಲ್ಲೂ ನೀನು ಹೋಪ್ಫುಲ್ ಆಗಿದ್ದರೆ ಯು ಕ್ಯಾನ್ ಬ್ಯಾಕ್. ನಿನ್ನ ಲೈಫ್ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದು ಯಾರೋ ಒಬ್ಬ ವ್ಯಕ್ತಿ 48 ವರ್ಷದಲ್ಲಿ ಕಂಪ್ನಿ ಕಟ್ತಾನೆ. 1 ಲೀಟರ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದವರು ಇವತ್ತು ಈ ಮಟ್ಟಕ್ಕೆ ರೀಚ್ ಆಗಿದ್ದೀವಿ. ಹೈಲ್ಯೂರಾನಿಕ್ ಆ್ಯಸಿಡ್, ವಿಟಮಿನ್ ಸಿ ಎಕ್ಸ್ಟ್ರಾಕ್ಷನ್ ಅಂತ ಏನಿದೆ, ಇದರಲ್ಲಿ ಅದನ್ನು ಎಷ್ಟು ರಿಚ್ ಮಾಡಿದ್ದೀವಿ ಬಾಡಿ ಲೋಷನ್ ಅಂತಂದರೆ, ನಾವು ಕೂಲ್ ಆಗಬೇಕು ಅಂತ ಮನೆಗೆ AC ಹಾಕ್ಸಿದ್ದೀವಿ, ಕೂಲ್ ಆಗಬೇಕು ಅಂತ ಫ್ರಿಜ್ ತಂದು ಇಟ್ಕೊಂಡಿದ್ದೀವಿ. ಸೊ ಏನಕ್ಕೆ ಕೂಲಿಂಗ್ ಬೇಕು ಅಂತ. ಬಟ್ ಆ ಕೂಲಿಂಗೇನೆ ನಮ್ಮನ್ನು ಒಂದು ಹೀಟಿಂಗ್ ಎಫೆಕ್ಟಿಗೆ ನುಗ್ತಾ ಇದೆ. ನಮಗೆ ಗೊತ್ತಿಲ್ಲದಂಗೆ ಅದು ರಿಲೀಸ್ ಮಾಡೋ ನೈಟ್ರೋಜನ್ ನಮ್ಮ ಓಝೋನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಸನ್ಸ್ಕ್ರೀಮ್ ಅನ್ನೋ ಒಂದು ಕಾಮನ್ ಸೆನ್ಸ್ ನಮ್ಮ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಹೋಗ್ತಾ ಇರ್ತಾರೆ, ಬಿಸಿಲಿಗೆ ಹೋಗ್ತಾ ಇರ್ತಾರೆ. ಎಷ್ಟೋ ಒಂದೊಂದು ಕ್ಯಾನ್ಸರು ಈ ಸೂರ್ಯನ ಬೆಳಕಿಂದ ಬರ್ತಿದೆ ಅಂತ ಇವತ್ತು ಪ್ರೂವ್ ಆಗಿದೆ. ಸೊ ಅಂಥ ಒಂದು ಪ್ರೊಟೆಕ್ಷನ್ಗೆ ಒಬ್ರು ಬಡವ್ರು ಇರ್ಬೋದು, ರೈತರ ಮಕ್ಕಳಿರ್ಬೋದು, ಒಂದು ತುಂಬ ಸಣ್ಣ ಹೆಣ್ಮಕ್ಳುಗಳು ತುಂಬ ಆಚೆಗಡೆ ಓಡಾಡ್ತಾರಲ್ಲ, ಅವ್ರು ಬಳಸಲಿ ಅಂತ ಈ ಒಂದು ನ್ಯಾಚುರಲ್ ಸನ್ಸ್ಕ್ರೀನ್ನ ರೆಡಿ ಮಾಡಿದ್ದೀವಿ ವರ್ಜಿನ್ ಕೊಕೊನಟ್ ಆಯಿಲ್. ಓಕೆ, ಸೊ ಇದನ್ನು ನಾವು ಆ್ಯಕ್ಚುಲಿ ರಷ್ಯಾದ ಅಷ್ಟು ಜನಗಳಿಗೆ ಕಳಿಸಿದ್ವಿ. ಸೊ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಇಂಡಿಯಾಗೆ ಬರಬೇಕಾದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಇಂಡಿಯನ್ಸ್ಗಲ್ಲ. ಇಂಡಿಯನ್ಸ್ ಅಂದ್ರೆ ಏನು, ನಾನು ಅಡ್ವರ್ಟೈಸ್ಮೆಂಟಲ್ಲಿ ಏನೋ ಕಾಮಿಡಿ ತೋರಿಸ್ಬಿಟ್ರೆ ತಗೊತಾರೆ, ಹಚ್ಕೋತಾರೆ. ಈ ನೀಚ ಒಂದು ಆಲೋಚನೆನ ನಾನು ಆಸ್ ಎ ಇಂಡಿಯನ್ ಆಗಿ ತೆಗಿಬೇಕು. ಅದಕ್ಕೆ ಕಂಪ್ನಿಗೆ ಸ್ವದೇಶಿ ದಿಶಾ ಅಂತ ಇಟ್ಟಿದ್ದೀನಿ. ನನ್ನ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇದೆ, ಯಾರಾದರೂ ತರಿಸ್ಕೊಳ್ಳಿ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಜೊತೆ ಕಂಪೇರ್ ಮಾಡಿ. ಈ ಪುಟ್ಟ ಹಳ್ಳಿನಲ್ಲಿ ನಾನು ಬೆಳೆಯೋ ತೆಂಗಿನಕಾಯಿಂದ ತಯಾರಿಸೋ ಎಣ್ಣೆಯಿಂದ ಈ ಥರ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಮಾಡಿದ್ದೀನಿ ಅಂತ ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ. ಬದುಕು ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಎಸ್, ನಾವಿವಾಗ ನಮ್ಮ ಗುರುಲೀಲಾ ಪ್ಯಾಲೇಸಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಫ್ಲೋರಲ್ಲೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಅವರು ಪರ್ಸ್ನಲ್ಲು ಪ್ರೈವೇಟ್ ಒಂದು ಥಿಯೇಟರ್ ಇಟ್ಕೊಂಡಿದ್ರು. ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆದ ತಕ್ಷಣ ಏನು ಗುರು ಈ ಲೈಟಿಂಗ್ಸ್ ಅಂತ ಕೇಳಬೇಕು, ಹಂಗಿದೆ. ಏನು ಸರ್ ಲೈಟಿಂಗ್ಸು? ಲೈಟ್ ಅಷ್ಟೇ. ನಾನು ಕೇಳಬೇಕು ಇವಾಗ. ಡಿಸೈನ್ ಎಲ್ಲ ಸಖತ್ತಾಗಿದೆ ಸರ್. ಥ್ಯಾಂಕ್ ಯು. ಅಂದರೆ ಗಿಫ್ಟ್ ಮಾಡಿದ್ದ, ನೀವೇ ತಗೊಂಡಿದ್ದ? ನೋ, ನಥಿಂಗ್ ಗಿಫ್ಟ್. ನಾವು ನಮ್ಮ ಹೊಸಮನೆ ಇನ್ವಿಟೇಷನ್ಗೆ ಹಾಕ್ಸಿದ್ವಿ. ಯಾರು ಏನೂ ತರಂಗಿಲ್ಲ, ತಂದಿದ್ದು ನಾವೇನೂ ಎಕ್ಸೆಪ್ಟ್ ಮಾಡಲ್ಲ. ಯಾಕೆಂದರೆ ನೀವೇ ನಮಗೆ ದೇವ್ರು ಕೊಟ್ಟಿರೋ ದೊಡ್ಡ ಗಿಫ್ಟ್. ಬಂದ್ಬಿಟ್ಟು ನಮ್ಮ ಆತಿಥ್ಯ ಸ್ವೀಕರಿಸೋಗಿ ಯಾರ್ದು ಗಿಫ್ಟ್ ಎಕ್ಸೆಪ್ಟ್ ಮಾಡಲ್ಲ ಅಂತಲೇ ಇನ್ವಿಟೇಷನ್ಗೆ ಹಾಕ್ಸಿದ್ವಿ. ನೋಡ್ರೆ ಗುರು ಸರ್ ಇದೆ ಎಷ್ಟು ದೊಡ್ಡದು ಅಂತ ಹೇಳಿ, ಬಂದ ಆತಿಥ್ಯ ಅಷ್ಟೇ ಸ್ವೀಕರಿಸಬೇಕು, ಏನು ಗಿಫ್ಟ್ ತಗೋಬಿಡಿ ಅಂತ ಹೇಳಿ. ಇದೊಂದು ಲೈಟಿಂಗ್ಸ್ ಎಷ್ಟಿದೆ ಸರ್ ಅಂದಾಜು? ಗೊತ್ತಿಲ್ಲ, ಕೌಂಟೇ ಇಟ್ಟಿಲ್ಲ ಗುರು. ನಮ್ಮ ಗುರು ಸರ್ ಯಾವುದಕ್ಕೂ ಕೌಂಟೇ ಇಟ್ಟಿಲ್ಲ. ಚೆನ್ನಾಯ್ತಾ ಮನೆ? ಕೌಂಟ್ ಇಟ್ಟಿಲ್ಲ ಅಂತಲ್ಲ, ನೆನಪಿಲ್ದಲ್ಲ ಹೇಳೋದಕ್ಕೆ. ನೋಡಿದ್ರಾ ಎಷ್ಟು? ಹಂಗೆ ನಾನು ಸರ್ ಹತ್ರ ಇವಾಗ ಹೋಗ್ಬೇಕಾದ್ರೆ ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಇಸ್ಕೊಂಡು ಹೋಗಿ ಅವ್ರು ನೆನಪೇ ಇರಲ್ವಲ್ಲ. 100%. ಓಕೆ ಸರ್, ಇಲ್ಲೇನು ಸರ್ ಬರೀ ರೂಮ್ಗಳೇ ಕಾಣಿಸ್ತಾ ಇದೆಯಲ್ಲ, ಯಾವ ರೂಮ್ಗೆ ಹೋಗ್ಬೇಕು ನಾನು ಇವಾಗ? ಇದು ಆಚೆ ಹೋಗುತ್ತೆ. ಇದು ನಮ್ಮದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ದಿಸ್ ಈಸ್ ಮೈ ಲೈಬ್ರರಿ. ಬುಕ್ಸ್ ಓದೋ ಅಭ್ಯಾಸನೂ ಗುರು ಸರ್. ಲೈಬ್ರರಿ ಇಷ್ಟೊಂದು ಸಿಂಪಲ್ ಲೈಬ್ರರಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಲೈಬ್ರರಿ ಅಂದರೆ ಬುಕ್ಸ್ಗಳ ರಾಶಿ ನೋಡಿರ್ತೀನಿ, ತಿಳ್ಕೊಂಬೇಡಿ. ಓಕೆ, ಹಂಗಾಗಿ ಕೇಳ್ತಾ ಅಂದರೆ ಕೆಲವು ಬುಕ್ಸ್ಗಳನ್ನ ನಾನು ಆ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ, ಇನ್ನು ಕೆಲವು ನನ್ನ ಬುಕ್ಸ್ಗಳನ್ನ ಇಲ್ಲಿ ಇಟ್ಟು. ಓಹ್, ಆ ಕಡೆ ಇದೆ. ಕರೆಕ್ಟ್. ಓಹ್, ಅಂದರೆ ನೀವು ತುಂಬ ಜಾತ್ರೆ ಥರ ಉಟ್ಕೊಂಡಿಲ್ಲ, ಸ್ವಲ್ಪ ಸಿಂಪಲಾಗಿ ಸೆಟಪ್ ಮಾಡ್ಕೊಂಡಿದ್ದೀರಾ. ಏನು ಸರ್ ಗೋಲ್ಡನ್ ಬಾಕ್ಸ್ ಇಟ್ಕೊಂಡಿದ್ದೀರಲ್ಲ ಸರ್, ಖಜಾನೆನ ಸರ್ ಅದು? ಇಲ್ಲ, ಅದರಲ್ಲೇನೋ ಅವಾರ್ಡ್ ಬಂದಿದ್ದನ್ನ ತಂದು ಇಟ್ಟಿದ್ದಾರೆ ನಮ್ಮ ಮನೆಯವರು. ಓಕೆ, ಅಂದರೆ ನೀವು ಮೋಸ್ಟ್ ಆಫ್ ದ ಟೈಮು ಇಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತೀರಾ? ಓಕೆ, ಬುಕ್ಸ್ ಎಲ್ಲ ಓದೋದು ಎಲ್ಲ ಇದೆ. ಕೆಲವೊಂದು ಅವಾರ್ಡ್ಸ್ಗಳು ಇಲ್ಲೆಲ್ಲ ನೋಡ್ಬೋದು ನಾವು. ಏನು ಸಿಗುತ್ತೆ ಅದನ್ನು ಇಲ್ಲಿ ಇಟ್ಟಿದ್ದೀವಿ. ಓಕೆ, ನೈಸ್ ಸರ್. ವಾವ್, ಇವಾಗ ಲೈಟ್ ಹಾಕಿದ್ರಲ್ಲ ನೋಡಿ ಸರ್, ಬೇರೆ ಲುಕ್ ಬಂತು. ಇವಾಗಲೇ ಬೇರೆ ಥರ ಲುಕ್ ಬಂತು ಸರ್. ನಿಮ್ಮನೆ ಯಾವುದೇ ಕಾರ್ನರ್ಗೆ ಹೋದ್ರೂ ಕೂಡ ನಮಗೆ ಒಂದೊಂದು ಪ್ರಾಡಕ್ಟ್ ಕಾಣಿಸುತ್ತೆ ಸರ್. ಕೇರಾಮೃತದ್ದು ಇದು ಏರ್ ಶಾಂಪೂ. ಎಸ್ ಮೇಡಮ್, ನಾನು ನಿಮಗೆ ಫಸ್ಟ್ ಟೈಮಲ್ಲಿ ಕೆಳಗೆ ಹೋದಾಗ ತೋರಿಸಿದ್ನಲ್ಲ, ಶಾಂಪೂ ಆ್ಯಂಡ್ ಕಂಡೀಷ್ನರ್. ಓಕೆ, ದಿಸ್ ಈಸ್ ಬೋತ್. ಅಂದರೆ ಕಂಡೀಷ್ನರು ಇದೇನು? ಕಂಡೀಷ್ನರ್. ಓಕೆ, ಫಸ್ಟು ಒಂದು ಈ ಹೇರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ದಟ್ ಈಸ್ ಸಚ್ ಎ ಡಿಫಿಕಲ್ಟ್ ಥಿಂಗ್ಸ್. ಅಗೈನ್ ಅಲ್ಲಿ ಕ್ಲೆನ್ಸಿಂಗ್ ಅಂತ ಬರುತ್ತೆ, ವಾಷಿಂಗ್ ಅಂತ ಬರುತ್ತೆ. ಕೆಮಿಕಲ್ಸ್ನ ಎಲ್ಲ ತಗೊಂಡೋಗಿ ತಲೆ ಮೇಲೆ ಸುರ್ಕೊಂಡಾಗ ನಾವು ವಾಶ್ ಮಾಡಿದ್ಮೇಲೆ ಅದೆಲ್ಲ ನೀರು ನಮ್ಮ ಇನ್ನೂ ಉಳಿದ ಭಾಗದಿಂದ ಕೆಳಗೆ ಹೋಗುತ್ತೆ. ಶಾಂಪುಗಳು ತುಂಬ ಹರ್ಟ್ ಮಾಡ್ತವೆ, 100% ಹರ್ಟ್ ಮಾಡ್ತವೆ.
ಸೊ ಹಾಗಾಗಿ ಒಂದು ಶಾಂಪೂನಲ್ಲಿ, ಒಂದು ಕ್ವಾಲಿಟಿ ಶಾಂಪೂನಲ್ಲಿ ಮೇಜರ್ ಯಾವ ಪಾಯಿಂಟ್ ಇರಬೇಕಂತ ಯೋಚನೆ ಮಾಡಿದ್ವಿ. ಪ್ಯಾರಾಬಿನ್ ಇರಬಾರ್ದು, ಸಿಲಿಕಾನ್ ಇರಬಾರ್ದು, ಸಲ್ಫೇಟ್ ಇರಬಾರ್ದು. ಅದನ್ನೇ ಹೈಲೈಟ್ ಮಾಡಿ ಇಲ್ಲಿ ನಾವು ಶಾಂಪೂ ಮಾಡಿದ್ವಿ ಮೇಡಮ್. ನೋ ಪ್ಯಾರಾಬಿನ್, ನೋ ಸಲ್ಫೇಟ್, ನೋ ಸಿಲಿಕಾನ್. ದ್ಯಾನ್ ಇದನ್ನು ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ರಿಚ್ ಮಾಡಬೇಕು. ಇದಕ್ಕಿನ್ನೂ ತುಂಬ ನಾವು ಏನೇನು ಬಯೋಟಿನ್ ಆ್ಯಂಡ್ ಕೆರೋಟಿನ್, ಇವತ್ತು ಹೇರ್ ಲಾಸ್ಗೆ ಮೇಜರ್ ಪ್ರಾಬ್ಲಮ್ ಆಗದೆ ಅದು. ಇಷ್ಟು ರಿಚ್ ಇರ್ತಕ್ಕಂಥ ಶಾಂಪೂನ ಒಂದು ಬೆಸ್ಟ್ ಪ್ರೈಸಿಗೆ ಕೊಟ್ಟು 299 ಕೊಡಬೇಕು. ದಟ್ ಈಸ್ ಎ ಓವರ್ ಆಲ್ ಕಾನ್ಸೆಪ್ಟ್. ಸೊ ಇದನ್ನು ಮಾಡೋಕ್ಕೋಸ್ಕರ ಇವನ್ನ ಮಾಡಿದ ಮೇಲೆ ಇದರಲ್ಲಿ ವಾಶ್ ಮಾಡೋದು ಮತ್ತು ಅದರಲ್ಲಿ ಕಂಡೀಷನಿಂಗ್ ಮಾಡೋದು. ಸೊ ಒಂದು ಕಂಪ್ಲೀಟ್ ಏರ್ ಕೇರ್ ಆಗಿ ಇದು ಕವರ್ ಆಗುತ್ತೆ ಅಂತ ಈ ಪ್ರಾಡಕ್ಟ್. ಓಕೆ, ಎಷ್ಟಿದೆ ಸರ್ ಇದು? ಎಷ್ಟು ml? 299, 200 ml ಮೇಡಮ್. ಓಕೆ, ಎಷ್ಟು ದಿನ ಬರುತ್ತೆ? ಒಂದು ಮಂತ್ ಬಳಸ್ದಂಗೆ ಒಂದು ಮಂತ್ ಬರುತ್ತೆ ಅನ್ಕೊಳ್ತೀನಿ. ಡಿಪೆಂಡ್ ಅಪಾನ್ ಅವ್ರು ಏನು ಯೂಸ್ ಮಾಡ್ತಾರೆ. ಓಕೆ, ಇದಕ್ಕೂ ವರ್ಜಿನ್ ಕೊಕೊನಟ್ ಆಯಿಲ್ 100%. ಅದಕ್ಕೆ ಅದನ್ನ ಕೇರಾಮೃತ ಅಂತಾನೆ ಬ್ರ್ಯಾಂಡ್ ಮಾಡಿ. ಓಕೆ, ಇವಾಗ ನಾವು ಹೊರಗಡೆ ಮಾಮೂಲಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್? ಅಂದರೆ ಅದು ಬ್ರ್ಯಾಂಡೆಡ್ ಮತ್ತು ತುಂಬ ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೊಳ್ತೀರಾ? ಈ 3 ಪಾಯಿಂಟ್ ಗಮನಿಸಿ. ಸಿಲಿಕಾನ್ ಇರಬಾರ್ದು, ಪ್ಯಾರಾಬಿನ್ ಇರಬಾರ್ದು, ಸಲ್ಫೇಟ್ ಇರಬಾರ್ದು. ಈ 3 ಇರಬಾರ್ದು. ಈ 3 ಇದ್ರೆ ಹೇರ್ಗೆ ತುಂಬ ಡ್ಯಾಮೇಜ್ ಆಗುತ್ತೆ. 100% ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಅಂತಲ್ಲ ಅಷ್ಟೇ, ಶಾಂಪು ಯೂಸ್ ಮಾಡೋದು ನಮ್ಮ ಟಾಪ್ ಪೊಸಿಷನ್. ಅದು ವಾಶ್ ಮಾಡಿದ್ಮೇಲೆ ನೀರೆಲ್ಲಿ ಹೋಗ್ಬೇಕು? ಮಿಕ್ಕಿದ ದೇಹ ಸ್ಕಿನ್ ಮೇಲೆ ಬರುತ್ತೆ. ಅದು ಮಾಡೋದು ತೊಂದರೆ ತುಂಬ. ಸೊ ನೀವು ಕೂದಲಿಗೆ ಅಂತ ನಾವು ಬಳಸ್ತೀವಿ ಹೇರ್ ವಾಶ್ಗೆ ಅಂತ, ಬಟ್ ಅದು ಮಾಡೋದು ಬೇರೆ ಡ್ಯಾಮೇಜ್ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಹಂಗಾಗಿ ಈಸಿಯಾಗಿ ನಾವು ಏರ್ನ ಬ್ಯಾಲೆನ್ಸ್ ಮಾಡಬೇಕು. ಒಂದು ರಿಚ್ ನ್ಯೂಟ್ರಿಷನ್ ಶಾಂಪು ಬೇಕು ಅಂತ ವಿ ಆರ್ ಇಂಟ್ರೊಡ್ಯೂಸ್ ದಿಸ್ ಶಾಂಪು. ಸರಿ, ಹೇಗೆ ಸರ್ ಇದು ನಾರ್ಮಲ್ ಆಗಿ ಮಾಮೂಲಿ ಶಾಂಪು ಏನು ಬಳಸ್ತೀರ ಅದೇ ಥರ ಬಳಸಿದ್ಮೇಲೆ ಫೀಲ್ ಜನ ಕೂದಲನ್ನ ಮುಟ್ಟು ನೋಡ್ಕೊಳ್ಳೋ ಥರ ಆಗುತ್ತೆ. ತುಂಬ ಸಾಫ್ಟ್ ಆಗುತ್ತೆ, ಸಿಲ್ಕಿ ಥರ ಫೀಲ್ ಬರುತ್ತೆ, ಪ್ರೋಟೀನ್ ಲಾಸ್ ಆಗಲ್ಲ, ಡ್ಯಾಂಡ್ರಫ್ ಇದ್ರೆ ಹೊರಟೋಗುತ್ತೆ, ಹೇರ್ ಸ್ಪ್ಲಿಟ್ ಆಗಲ್ಲ, ಸ್ಕಾಲ್ಫ್ ಡ್ರೈ ಆಗಲ್ಲ. ಯಾಕೆಂದರೆ ಕೆಮಿಕಲ್ಸ್ ಇಲ್ಲ. ಅದಕ್ಕೆ ಬೇಕಾಗಿರೋ ಇನ್ನೂ ಮಚ್ ನೀಡೆಡ್ ನ್ಯೂಟ್ರಿಷನ್ಸ್ನ ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ದೆನ್ ಜನಕ್ಕೆ ಏನು ಅನ್ಸುತ್ತೆ? ಕೂದಲನ್ನ ಮುಟ್ಟು ನೋಡ್ಕೋಬೇಕು ಅನ್ಸುತ್ತೆ. ವಾವ್, ನನ್ನ ಕೂದಲೇನು ಇಷ್ಟೊಂದು ಸಾಫ್ಟ್ ಅನ್ಸುತ್ತಲ್ಲ, ಸಿಲ್ಕಿ ಅನ್ಸುತ್ತಲ್ಲ. ದೆನ್ ಅವನಿಗೆ ಈಸಿ ಅನ್ಸುತ್ತೆ ಮೇಂಟೈನ್. ಓಕೆ, ಇದು ಕಂಡೀಷನರು ಅದೇ ರೀತಿಯಾಗಿ ನಾವು ಇವಾಗ ಶಾಂಪು ಹಾಕಿ ಎಲ್ಲ ವಾಶ್ ಮಾಡಿದ್ಮೇಲೆ ಅಪ್ಲೈ ಮಾಡ್ತೀವಿ, ಒಂದು 5 ಮಿನಿಟ್ಸ್ ಬಿಡ್ತೀವಿ, ಆಮೇಲೆ ಮತ್ತೆ ವಾಶ್ ಮಾಡ್ತೀವಿ. ಅದೇ ರೀತಿಯಾಗಿ ಸರ್ ಇದನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡಬಹುದಾ? 100% ಮಾಡಿ. ಓಕೆ, ಅದ ಯೂಸ್ ಮಾಡಿಲ್ಲ ಅಂದ್ರೆ ಏನು ಬೆನಿಫಿಟ್ ಆಗುತ್ತೆ? ಮಾಡಿದ್ರೆ ಏನು ಬೆನಿಫಿಟ್ ಆಗುತ್ತೆ? ಆ ಥರ ಆಕ್ಚುಲಿ ಹೇರ್ಗೆ ಅಂದ್ರೆ ಕೊಕೊನಟ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಹೇರ್ಗೆ ನಾವೆಲ್ಲ ಫಸ್ಟ್ ಇದ್ದಿದ್ದು, ಇವಾಗ ತುಂಬಾ ಬ್ರ್ಯಾಂಡ್ ಬಂದಿದೆ. ಮುಂಚೆ ಇದ್ದಿದ್ದು ತಲೆಗೆ ಏನು ಎಣ್ಣೆ ಹಾಕ್ತೀಯಾ? ಕೊಕೊನಟ್ ಅಷ್ಟೇ. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ, ಇಲ್ಲಾಂದ್ರೆ ಅರಳೆಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ. ಹಿಂಗ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಹಿಂಗ್ ಬಡ್ದು 2 ಜಡೆ ಹಾಕಿದ್ರೆ ಸಂಜೆ ಬಂದೇನೆ ಬಿಚ್ತಾ ಇದ್ದಿದ್ದು. ಶನಿವಾರ ಭಾನುವಾರ ಫುಲ್ ತಲೆ ತುಂಬಾ ಎಣ್ಣೆ ಸ್ನಾನ. ಇವಾಗ ಫುಲ್ ಚೇಂಜ್ ಆಗಿದೆ. ಮಕ್ಳು ಎಣ್ಣೆ ಹಾಕೊಳ್ಳಲ್ಲ, ದೊಡ್ಡವರು ಎಣ್ಣೆ ಹಾಕೊಳ್ಳಿ. ಎಣ್ಣೆಯನ್ನ ತಲೆಗೆ ಹೋಗ್ದಲ್ಲ ಬೇರೆ ಕಡೆ ಹೋಗ್ತಾ ಇದೆ, ಬೇರೆ ಎಣ್ಣೆ. ಹೌದು, ಹಾಗೆ ಇವಾಗ ಯೂಶಲಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ತುಂಬಾ ಕಡಿಮೆ ಇದೆ. ಅಂತವ್ರಿಗೆಲ್ಲ ಇದು ಶಾಂಪು ಯೂಸ್ ಮಾಡಿದ್ರು ಅದು ಆಲ್ಟರ್ನೇಟಿವ್ ಆಗಿ ಆಗುತ್ತಾ? ದಟ್ಸ್ ಗುಡ್. ತಲೆಗೆ ಹಾಕೋದು, ನೀವು ಆಯಿಲ್ನ ಅಪ್ಲೈ ಮಾಡೋದು ಫಾರ್ ರಿಲ್ಯಾಕ್ಸ್ ಫೀಲಿಂಗ್. ಅಭ್ಯಂಗನ ಅಂತ ಅದೇ ಒಂದು ದೊಡ್ಡ ಸಬ್ಜೆಕ್ಟ್ ಇದೆ. ಸೊ ಹಂಗಾಗಿ ವೀಕಲ್ಲಿ ಒನ್ಸ್ ನಿಮಗೆ ಟೈಮ್ ಸಿಕ್ಕಿದಾಗ ಜನ ರಿಲ್ಯಾಕ್ಸ್ನ ಬೇರೆ ಥರ ತಿಳ್ಕೊಂಬಿಟ್ಟಿದ್ದಾರೆ. ಟಾಕ್ಸಿನ್ ರಿಲ್ಯಾಕ್ಸ್ ಅಲ್ಲ. ರಿಲ್ಯಾಕ್ಸ್ ಅನ್ನೋದು ನಿಜವಾಗಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಮೊಬೈಲ್ ಇಟ್ಟು ಮೈಗೆ ಎಣ್ಣೆ ಹಚ್ಕೊಂಡು ಆರಾಮಾಗಿ ಒಂದು ಸ್ನಾನ ಮಾಡಿ ಮಲಗಿದ್ರೆ ದಟ್ಸ್ ಕಾಲ್ಡ್ ರಿಯಾಕ್ಟ್. ಆ ಸಂಡೇನಲ್ಲಿ ವೀಕೆಂಡಲ್ಲಿ ಆ ಥರ ರಿಲ್ಯಾಕ್ಸ್ ಮಾಡಿದ್ರೆ ಮಂಡೇಗೆ ಫ್ರೆಶ್ ಆಗಿ ರೆಡಿ ಆಗ್ತೀರಾ. ನೆಕ್ಸ್ಟ್ ನೀವು ವೀಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಖತ್ ಭರ್ಜರಿಯಾಗಿ ಸ್ಟಾರ್ಟ್ ಮಾಡ್ತೀರಾ. ನಮ್ಮ ಜನ ಹೆಂಗೆ ವೀಕೆಂಡ್ ಸ್ಟಾರ್ಟ್ ಮಾಡ್ತಾರೆ ಹೇಳ್ರಿ? ಭರ್ಜರಿಯಾಗಿ ಟಾಕ್ಸಿಕ್ ಆಗಿ ದೇ ವಿಲ್ ಸ್ಟಾರ್ಟ್. ಸೋಮವಾರ ಬರ್ತಿದ್ದಂಗೆ ಫುಲ್ ವೀಕ್, ಮತ್ತು ವೀಕೆಂಡಿಗೆ ಹುಲಿ, ಮತ್ತು ವೀಕ್. ಅದು ಹಂಗಲ್ಲ. ವೀಕಿಗೋಸ್ಕರ ರೆಡಿ ಆಗು. ಎನಿಥಿಂಗ್ ಜಾಬ್. ನೀನು ಯಾರು ಯಾವುದಕ್ಕೋಸ್ಕರನೂ ಫಿಕ್ಸ್ ಆಗಿಲ್ಲ. ನಾವು ನೋಡ್ತಾ ಇರ್ತೀವಿ, ಅದು ಯಾವುದೋ ವಯಸ್ಸಲ್ಲಿ KFC ಕಟ್ಟಿ ಅವ್ನು ಬೆಳೆಸ್ತಾ ಅಂತೀವಿ. ಹೋಪ್ ಬಿಡಬಾರ್ದು ಲೈಫಲ್ಲಿ. ನನ್ನನ್ನು ಕೇಳಿದ್ರೆ ಎಲ್ಲ ಟೈಮಲ್ಲೂ ನೀನು ಹೋಪ್ಫುಲ್ ಆಗಿದ್ದರೆ ಯು ಕ್ಯಾನ್ ಬ್ಯಾಕ್. ನಿನ್ನ ಲೈಫ್ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದು ಯಾರೋ ಒಬ್ಬ ವ್ಯಕ್ತಿ 48 ವರ್ಷದಲ್ಲಿ ಕಂಪ್ನಿ ಕಟ್ತಾನೆ, ಅದಿನ್ಯಾರೋ ಒಬ್ಬ ವ್ಯಕ್ತಿ 70 ವರ್ಷದಲ್ಲಿ ಕಂಪ್ನಿ ಕಟ್ತಾನೆ, 1000 ಕೋಟಿ ಬಾಳೋ ಕಂಪ್ನಿನ. ಅಂತಾಗ ಯಾಕೆ ಹೋಪ್ ಕಳ್ಕೊತೀರಾ? ಇವರೆಲ್ಲ ಆಗೋಯ್ತು ಅಂತ ಹೋಗಿ, ಲೈಫ್ ಮುಗೀತು ಅಂತ ಹೋಗಿ ಕಂಡಾಪಟ್ಟೆ ಏನೇನೋ ಮಾಡ್ಕೊಂಡು ಗೋಳಾಡಬೇಡಿ. ರಿಲ್ಯಾಕ್ಸೇಷನ್ ಬೇರೆ ಥರ. ಅದಕ್ಕೆ ಆಯಿಲ್ ಅವಶ್ಯಕತೆ ಇದೆ. ದಿಸ್ ಪ್ರಾಡಕ್ಟ್ಸ್ ವಿಲ್ ಹೆಲ್ಪ್ ಯು. ತುಂಬ ದೀರ್ಘಕಾಲಕ್ಕೆ ಬಳಸಬೇಕು. ನಾನು ದೀರ್ಘಕಾಲಿಕವಾಗಿ ಒಂದು ಪ್ರಾಡಕ್ಟ್ನ ನಾನು ಟ್ರಸ್ಟ್ ಮಾಡಬೇಕು, ನಂಬಿಕೆ ಇಡಬೇಕು. ಅಂಥ ಒಂದು ಫೇತ್ಫುಲ್ ಪ್ರಾಡಕ್ಟ್ನ ನಾವು ಕೊಡೋಕ್ಕೆ ಸಾಧ್ಯನಾ? ಆ್ಯಸ್ ಎ ತೆಂಗಿನ
ಉತ್ಪನ್ನದಿಂದ ಎಸ್ ವಿ ಆರ್ ಪ್ರೆಸೆಂಟೆಡ್. ಓಕೆ, ಅಫೋರ್ಡಬಲ್ ಪ್ರೈಸಸ್ ಸರ್, ಯಾಕೆಂದರೆ ಕಾಮನ್ ಮ್ಯಾನು ಬಳಸ್ಬೋದಾ? ನೀವು ಯಾವುದಾದ್ರೂ ಒಂದು ನಿಮ್ಮ ಇ ಕಾಮರ್ಸ್ ವೆಬ್ಸೈಟಲ್ಲಿ ಸಿಲಿಕಾನ್ ಸಲ್ಫೇಟ್ ಆ್ಯಂಡ್ ಪ್ಯಾರಾಬಿನ್ ಫ್ರೀ ಇರೋ ಶಾಂಪು ರೇಟ್ ಎಷ್ಟಿದೆ ಅಂತ ನೋಡಿ, ಆಮೇಲೆ ಈ ರೇಟಿಗೆ ಕಂಪೇರ್ ಮಾಡಿ, ದೆನ್ ಯು ಥಿಂಕ್ ಮಾಡಿ. ಇಬ್ರು ಬಳಸ್ಬೋದು ಅಂದರೆ ಲೇಡೀಸ್ ಮತ್ತು ಜೆಂಟ್ಸ್ ಇಬ್ರು ಬಳಸ್ಬೋದಾ? ಡೆಫಿನೆಟ್ಲಿ. ಓಕೆ, ಮಕ್ಕಳು 100% ಬಳಸ್ಬೋದು, ಬಳಸಿ. ಬೇಬಿಗೂ ಬಯೋಟಿನ್ ಕೆರೋಟಿನ್ ಇರೋದ್ರಿಂದ ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಎವ್ರಿ ಒನ್. ಯಾಕೆಂದ್ರೆ ಬಯೋಟಿನ್ ಕೆರೋಟಿನ್ ಇಸ್ ದ ಮೇನ್ ಥಿಂಗ್ ಫಾರ್ ದ ಹೇರ್ ಲಾಸ್. ಸೊ ಹಂಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಇಷ್ಟೊಂದು ಕಾಸ್ಟ್ಲಿ ಬ್ರ್ಯಾಂಡ್ ಅಂತ ಹೆಸರು ಹೇಳ್ಕೊಂಡು ದೊಡ್ಡ ದೊಡ್ಡ ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಶಾಂಪು ಎಲ್ಲ ತಗೊಳ್ತೀವಿ, ಆದ್ರೆ ಏರ್ ಲಾಸ್ ಆಗ್ತಾ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಮಗೆ ಖುಷಿ ಏನಕ್ಕಿದೆ ಅಂದರೆ ನಮಗೆ ಹರ್ರಿ ಇಲ್ಲ. 1 ಲೀಟರ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದವರು ಇವತ್ತು ಈ ಮಟ್ಟಕ್ಕೆ ರೀಚ್ ಆಗಿದ್ದೀವಿ. ಕ್ವಾಲಿಟಿ ಕೊಟ್ಟಾಗ ಜನ ಎಕ್ಸೆಪ್ಟ್ ಮಾಡ್ತಾರೆ. ಅವ್ನು ಯಾವ ಮೂಲೆಯಲ್ಲಿರಲಿ, ಎಲ್ಲಿರಲಿ, ಯಾವ ಎಕ್ಸ್ಪ್ಲೋಜರ್ ಸಿಗ್ದಲೇ ಇರಲಿ, ಅವನು ಹೋಗಿ ಎಲ್ಲೋ ಹೋಗ್ತಾನೆ. ಎಕ್ಸಾಂಪಲ್, ನೀವು ಇಷ್ಟೊಂದು ಬ್ಲಾಕ್ಸ್ ಮಾಡಿದ್ದೀರಾ, ಕೆಲವೆಲ್ಲೋ ಸೋಗೆ ಗುಡ್ಲು ಥರ ಹೋಟ್ಲಿರ್ತವೆ, ಜನ ಮುತ್ಕೋತಾ ಇರ್ತಾರಲ್ಲಿ. ಇನ್ನೊಬ್ಬ 5 ಸ್ಟಾರ್ ಥರ ತೆಗೆದಿರ್ತಾನೆ, ಒಬ್ಬರು ಹೋಗ್ತಿರಲ್ಲ ಅಲ್ಲಿ. ಇದನ್ನು ನೋಡಿ ನಾವೇನು ಕಲ್ತ್ಕೋಬೇಕು? ಯು ಹ್ಯಾವ್ ಎ ಕ್ವಾಲಿಟಿ, ಅದು ಎಲ್ಲಿದ್ರೂ ಹುಡ್ಕೊಂಬರ್ತಾರೆ. ಕರೆಕ್ಟ್ ಸರ್, ಕ್ವಾಲಿಟಿ ಕೊಟ್ಟರೆ. ಓಕೆ ಸರ್, ನಿಮ್ಮ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಎಸ್, ವೆಲ್ಕಮ್. ಎಸ್, ವಾ, ಬನ್ನಿ. ಯು ಕಮ್. ಗುರು ಸರ್, ಇದು ನಿಮ್ಮ ಪರ್ಸ್ನಲ್ ಬೆಡ್ರೂಮ್? ಎಸ್, ದಿಸ್ ಇಸ್ ಮೈ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ, ಲೈಟಿಂಗ್ಸ್ ಇರ್ಬೋದು, ಸಿಟ್ಔಟ್ ಏರಿಯಾನೇ ಸ್ಪೆಷಲಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗೆಸ್ಟ್ ರೂಮ್ ಥರ ಇಟ್ಕೊಂಡಿದ್ದಾರೆ. ಯಾರಾದರೂ ಬಂದ್ರೂ ಇಲ್ಲಿ ಆಟೆ ಹೊಡಿಬೋದು, ಗಂಡ ಹೆಂಡತಿ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂತ ಹೇಳಿ. ಮತ್ತು ಪ್ರತಿಯೊಂದು ರೂಮ್ಗೂ ಸ್ಪೆಷಲ್ ಅಂತ ಹೇಳಿದ್ರೆ ಟಿ ವಿ ಕೊಟ್ಟಿದ್ದಾರೆ, ಟಿ ವಿ ಯೂನಿಟ್ ಇದೆ ಅದ್ರ ಜೊತೆಗೆ. ಓ, ಮತ್ತು ಅದೆಲ್ಲ ಡಿಸೈನಿಂಗ್ ಎಲ್ಲ ಮಾಡಿದಾರಲ್ಲ ಸರ್, ಚೆನ್ನಾಗಿದೆ ಸರ್. ಇಲ್ಲೂ ಬಾಲ್ಕನಿ ಕೊಟ್ಟಿದ್ದೀರಾ ಸರ್? ನೋಡೋಣ ಯಾವ ರೀತಿ ವ್ಯೂ ಇದೆ ಅಂತ ಹೇಳಿ. ಬಾಲ್ಕನಿ, ಓ, 2 ಕಡೆ ವಿಂಡೋಸ್ ಬರುತ್ತೆ, ಈ ಕಡೆ ಸೈಡು ಮತ್ತು. ವಾವ್, ಏನು ಸರ್, ಸನ್ಲೈಟು ಮಾರ್ನಿಂಗ್ ಹಂಗಾರೆ ಡೈರೆಕ್ಟಾಗಿ ಬರುತ್ತೆ ಅಂದಂಗೆ ಆಯಿತು. ಓ, ಸೂರ್ಯನ ಬೆಳಕೆ ನಿಮಗೆ ಎದ್ದಳಿಸುತ್ತೆ ಅಂದಂಗೆ ಆಯಿತು. ಓ, ನಾವು ಆ ಕಡೆ ನೋಡಿದ್ರೆ ಇವಾಗ ಈ ಕಡೆ ನೋಡ್ತಾ ಇದ್ದೀವಿ. ವಾವ್, ಬ್ಯೂಟಿಫುಲ್ ನೇಚರಲ್ಲಿ ಒಂದು ನಿಮ್ಮದು ಬೆಡ್ರೂಮ್ ಇದೆ ಸರ್. ತೆಂಗು ಬೆಳೆಗಾರರು ತೆಂಗಿನಿಂದ ಬಂದಂಥ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಾ, ಅದರಲ್ಲೇ ನಿಮ್ಮ ಮಾರ್ನಿಂಗ್ ರೋಟೀನು ಸ್ಟಾರ್ಟ್ ಆಗುತ್ತೆ. ಹೌದು, ನೋಡೋದು ಅದನ್ನೇ. ತೆಂಗು ಯಾವಾಗಲೂ ತೆಂಗು ನಿಮ್ಮ ಜೊತೆ ಇದ್ದೇ ಇರುತ್ತೆ. 100%. ಓಕೆ, ಬನ್ನಿ. ಎಸ್ ಸರ್, ಇಲ್ಲಿ ನಿಜವಾಗ್ಲೂ ಮಲಗ್ತೀರಾ ಸರ್ ನೀವು? ಯಾಕೆಂದರೆ ಅಷ್ಟು ನೀಟಾಗಿದೆಯಲ್ಲ ಸರ್, ಆಗ ಕೇಳಿದೆ. ಗೆಸ್ಟ್ ರೂಮ್ ಥರ ಇದೆ ಅಂದರೆ ಯಾರೋ ಒಬ್ಬರು ಅಪರೂಪಕ್ಕೆ ಬರ್ತಾರಲ್ಲ, ಆ ರೀತಿಯಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ. ವಾವ್, ಕಟ್ಟನ್ನು ಎಳೆದ್ಬಿಟ್ರು ಸರ್. ಕಟ್ಟನ್ನು ಎಳೆದ್ರೂ ಲೈಟಾಗಿ ಬೆಳಗ್ಗೆ ಬರ್ತಾ ಇದೆ. ಸರ್, ಗಿಟಾರೆಲ್ಲ ಇಟ್ಟಿದ್ದೀರಲ್ಲ ಸರ್, ಗಿಟಾರೆಲ್ಲ ನೀವು ನುಡಿಸ್ತಾ ಇರ್ತೀರ ಅವಾಗವಾಗ? ಹಾಂ ಮೇಡಮ್, ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಕೆಳಗೆ ನೀವು ನೋಡಿರ್ಬೋದು, ಬೋಸ್ ಮ್ಯೂಸಿಕ್ ಸಿಸ್ಟಮ್ಮು, ಹಾಡು ಹೇಳೋದು, ಹಾಡನ್ನ ತುಂಬ ಗುನ್ಗೋದು ನಂಗೆ ತುಂಬ ಇಷ್ಟ. ಆ್ಯಂಡ್ ನನ್ನ ಸ್ಟ್ರೆಸ್ ರಿಲೀಫಿಂಗ್ ನಾನು ಮಾಡೋದೇ ಸಾಂಗ್ಸ್, ಕುತ್ಕೊಂಡು ಹಾಡು ಹೇಳೋದೇ ಒಂದು. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ದೆನ್ ಮತ್ತು ನಿಮ್ಮದು ಕೇರಾಮೃತ ಪ್ರಾಡಕ್ಟ್ ಎಲ್ಲ ಇಲ್ಲಿದೆ. ಬಾಡಿ ಲೋಷನ್ ಇದೆ, ಸನ್ಸ್ಕ್ರೀನ್ ಲೋಷನ್ನು ಮತ್ತು ಬ್ರೈಟ್ನಿಂಗ್ ಕ್ರೀಮ್ ಕೂಡ. ಈ 3 ಪ್ರಾಡಕ್ಟ್ ಬಗ್ಗೆ ಒಂದು 3 ಮಿನಿಟಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ದಟ್. ಓಕೆ, ಫಸ್ಟ್ ತಗೊಳ್ತೀರಾ? ಬಾಡಿ ಲೋಷನ್ ತಗೋತೀನಿ. ಓಕೆ. ಈ ಬಾಡಿ ಲೋಷನ್ ಏನಕ್ಕೆ ಅಂತಂದರೆ, ಬನ್ನಿ ಮೇಡಮ್ ಕುತ್ಕೊಂಡು ಮಾತಾಡೋಣ. ಬನ್ನಿ ನೀವು ಕೂರಿ. ಒಂದು ವರ್ಕ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಂಪ್ಲೀಟ್ ಆದರೆ ವಿ ಫೀಲ್ ಪರ್ಫೆಕ್ಟ್. ಸರ್, ಇದನ್ನು ಕೊಕೊನಟ್ ಆಯಿಲಲ್ಲೇ ಮಾಡಿರೋದು. ಇಟ್ಸ್ ತುಂಬ ರಿಚ್ ಎಲಿಮೆಂಟ್ಸ್ ಮೇಡಮ್. ಅಂದರೆ ಹೈಲ್ಯೂರಾನಿಕ್ ಆ್ಯಸಿಡ್, ವಿಟಮಿನ್ ಸಿ ಎಕ್ಸ್ಟ್ರಾಕ್ಷನ್ ಅಂತ ಏನಿದೆ ಇದರಲ್ಲಿ, ಅದನ್ನು ಎಷ್ಟು ರಿಚ್ ಮಾಡಿದ್ದೀವಿ ಬಾಡಿ ಲೋಷನ್ ಅಂತಂದರೆ, ಬಿಕಾಸ್ ನಾನು ಪದೇ ನಿಮ್ಗೆ ಹೇಳ್ತೀನಿ, ನಮ್ಮ ಬಾಡಿಲಿರೋ ಯಾವ ಅಂಗನೂ ನಾವು ಮುಟ್ಟೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಸ್ಕಿನ್. ವಿ ಕ್ಯಾನ್ ಟಚ್, ವಿ ಕ್ಯಾನ್ ಫೀಲ್. ಆ್ಯಂಡ್ ಆಚೆಗಡೆಯವ್ರಿಗೆ ನಾವು ತುಂಬ ಹೆಲ್ತಿಯಾಗಿದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಸ್ಕಿನ್ನಿಂದ ಗೊತ್ತಾಗುತ್ತೆ. ನೋಡಪ್ಪ ಈ ಥರ ಇದೆ ಅಂಥ ಸ್ಕಿನ್. ನಾವು ಸ್ನಾನ ಮಾಡ್ತೀವಿ, ಅದೆಲ್ಲ ಕ್ಲೆನ್ಸ್ ಆಗಿ ಓಪನ್ ಆಗುತ್ತೆ. ಇವ್ರು ಪಟ್ಟ ಆಚೆಗಡೆ ಹೊರಟೋಗ್ಬಿಡ್ತಾರೆ. ಆಚೆಗಡೆ ಹೊರಟೋದಾಗ ಆಚೆಗಡೆ ಎಲ್ಲ ವಾತಾವರಣ ಚೆನ್ನಾಗಿಲ್ಲ, ತುಂಬ ಪೊಲ್ಯೂಷನ್ ಇರುತ್ತೆ. ಆ ಪೊಲ್ಯೂಷನ್ಸ್ ಆ ಜಾಗದಲ್ಲಿ ಕೂತಾಗ ಅವ್ರ ಸ್ಕಿನ್ ತುಂಬ ಡ್ಯಾಮೇಜ್ ಆಗ್ತಾ, ಸರ್ಪ್ರಸ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ಅವ್ನ ಸ್ಕಿನ್ ತುಂಬ ಹೆಂಗಾಗಿರಬೇಕು, ತುಂಬ ಚೆನ್ನಾಗಿರಬೇಕು, ಅವ್ನು ಫೀಲ್ ಮಾಡಿದ್ರೆ ಅವ್ನಿಗೆ ಖುಷಿ ಆಗಬೇಕು ಅಂದರೆ ಒಂದು ಬಾಡಿ ಲೋಷನ್ ಮಾಡೋಣ. ಯಾಕೆಂದ್ರೆ ಆಫ್ಟರ್ ಬಾತ್ ಅವ್ನು ಯೂಸ್ ಮಾಡಲಿ ಅಂತ ಈ ಪ್ರಾಡಕ್ಟ್ನ ಇನ್ನೋವೇಟಿವ್ ಆಗಿ ರೆಡಿ ಮಾಡೋದು. ವೈ? ಬಿಕಾಸ್ ಇಸ್ ಅ ವಿಟಮಿನ್
ಸಿ ರಿಚ್ ಬಾಡಿ ಲೋಷನ್. ಇಟ್ಸ್ ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಸರ್ ಒಂದು ಸ್ವಲ್ಪ ಅಪ್ಲೈ ಮಾಡೋಣ ಸರ್, ಕೊಡಿ ಸರ್ ನೋಡೋಣ ಹೇಗಿದೆ ಅಂತ ಹೇಳಿ. ಸ್ಮೆಲ್ಲು ಫ್ರಾಗ್ರೆನ್ಸು ಏನಾದರೂ ಆ್ಯಡ್ ಆನ್ ಮಾಡಿದ್ದೀರಾ? 100% ನೀವು ನೋಡಿ ನೀವೇ ಹೇಳ್ತೀರಾ. ವಾಟ್ ಯು ಫೀಲ್ ಮ್ಯಾಮ್? ಸೊ ನೈಸ್ ಸರ್. ನೋಡಿ, ಅಂದರೆ ನಾನು ಅಂದ್ಕೊಂಡಿದ್ದೆ ಕೊಕೊನಟ್ ಆಯಿಲೆಲ್ಲ ಬರೀ ಆಯಿಲ್ ಥರನೇ ಬಂದುಬಿಡುತ್ತೆ ಅಂತ ಹೇಳಿ, ಆ ಥರ ಏನಾಗಿಲ್ಲ, ತುಂಬ ಚೆನ್ನಾಗಿ ಕ್ಲೆನ್ಸಿಂಗ್ ಆಯಿತು. ಸ್ಮೆಲ್ಲು ಏನು ಆ ಥರ ಇಲ್ಲ ಸರ್? ಇಟ್ಸ್ ಫೀಲ್ಸ್ ವೆರಿ ರಿಚ್, ನ್ಯಾಚುರಲ್. ಸೆಂಟ್ನೂ ಕೂಡ ನಾವು ಆರ್ಟಿಫಿಷಿಯಲ್ ಹಾಕಬಾರ್ದಂತ ಎಷ್ಟು ನ್ಯಾಚುರಲ್ ಆಗಿ ಇದನ್ನು ಮಾಡಿದಾಗ ಇಲ್ಲೇನಾಗುತ್ತೆ ಮೇಡಮ್, ಪ್ರಾಡಕ್ಟಿಂದ ಪ್ರಾಡಕ್ಟಿಗೆ ನಮ್ಮ ಎಲ್ಲ ಪ್ರಾಡಕ್ಟ್ಗಳು ಕನೆಕ್ಟಿವಿಟಿ ಇರ್ತವೆ. ಒಂದೊಂದು ಪ್ರಾಡಕ್ಟು ಕೂಡ ನಮ್ಮ ಬ್ರ್ಯಾಂಡ್ನ ಎತ್ತಿಡಿಬೇಕು ಅಂತೇಳಿ ಅಷ್ಟೇ ಡೀಟೇಲಿಂಗ್ ಆಗಿ ಅದನ್ನ ಕೇರ್ ಮಾಡಿದ್ದೀವಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಮೋರ್ ಪ್ರಾಡಕ್ಟ್ ಸನ್ಸ್ಕ್ರೀನ್. ಇದನ್ನು ನಾನು ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ತುಂಬ ಒತ್ತಿ ಹೇಳ್ತೀನಿ. ಇದಕ್ಕೊಂದು ತುಂಬ ಚೆನ್ನಾಗಿ ನಾನು ಒಂದು ಮಾತು ಹೇಳ್ತಿರ್ತೀನಿ ಯಾವಾಗಲೂ. ನಾವು ಕೂಲ್ ಆಗಬೇಕು ಅಂತ ಮನೆಗೆ AC ಹಾಕ್ಸಿದ್ದೀವಿ, ಕೂಲ್ ಆಗಬೇಕು ಅಂತ ಫ್ರಿಜ್ ತಂದು ಇಟ್ಕೊಂಡಿದ್ದೀವಿ. ಸೊ ಏನಕ್ಕೆ ಕೂಲಿಂಗ್ ಬೇಕು ಅಂತ. ಬಟ್ ಆ ಕೂಲಿಂಗೇನೆ ನಮ್ಮನ್ನು ಒಂದು ಹೀಟಿಂಗ್ ಎಫೆಕ್ಟಿಗೆ ನುಗ್ತಾ ಇದೆ. ನಮಗೆ ಗೊತ್ತಿಲ್ಲದಂಗೆ ಅದು ರಿಲೀಸ್ ಮಾಡೋ ನೈಟ್ರೋಜನ್ ನಮ್ಮ ಓಝೋನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಓಝೋನ್ ಇರೋದೇನಕ್ಕೆ? ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸಿಂದ ನಮ್ಮ ಜೀವಿಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಬಟ್ ಇವತ್ತು ಅದು ಡ್ಯಾಮೇಜ್ ಆಗಿದೆ. ತುಂಬ ಜನ ಆಚೆ ಕಡೆ ಅಂದರೆ, ಯಾಕೆಂದರೆ ಈ SPF ಏನಿದೆ ಅದರದ್ದೊಂದು ಒಂದು ಸನ್ಸ್ಕ್ರೀಮ್ ಅನ್ನೋ ಒಂದು ಕಾಮನ್ ಸೆನ್ಸ್ ನಮ್ಮ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಹೋಗ್ತಾ ಇರ್ತಾರೆ, ಬಿಸಿಲಿಗೆ ಹೋಗ್ತಾ ಇರ್ತಾರೆ. ಏನಾಗುತ್ತೆ, ಒಂದು ನಮ್ಮ ಬಾಡಿಲಿ ಇರ್ತಕ್ಕಂಥ ಒಂದು ವಾಟರ್ ಲೆವೆಲ್ ಅಂತ ಏನು ಕರೀತೀವಿ, ಒಂದು ಮಾಯ್ಶ್ಚರೈಸಿಂಗ್ ಲೆವೆಲ್ ಹಾಳಾಗ್ತಾ ಬರುತ್ತೆ. ಸ್ಕಿನ್ ನಿಧಾನಕ್ಕೆ ಹಾಳಾಗ್ತಾ ಅದು ಸುಕ್ಕಾಗ್ತಾ ಲಾಸ್ಟಿಗೆ ಎಷ್ಟೋ ಒಂದೊಂದು ಕ್ಯಾನ್ಸರು ಈ ಸೂರ್ಯನ ಬೆಳಕಿಂದ ಬರ್ತಿದೆ ಅಂತ ಇವತ್ತು ಪ್ರೂವ್ ಆಗಿದೆ. ಸೊ ಅಂಥ ಒಂದು ಪ್ರೊಟೆಕ್ಷನ್ಗೆ ಒಬ್ರು ಬಡವ್ರು ಇರ್ಬೋದು, ರೈತರ ಮಕ್ಕಳಿರ್ಬೋದು, ಒಂದು ತುಂಬ ಸಣ್ಣ ಹೆಣ್ಮಕ್ಳುಗಳು ತುಂಬ ಆಚೆಗಡೆ ಓಡಾಡ್ತಾರಲ್ಲ, ಅವ್ರು ಬಳಸಲಿ ಅಂತ ಈ ಒಂದು ನ್ಯಾಚುರಲ್ ಸನ್ಸ್ಕ್ರೀನ್ನ ರೆಡಿ ಮಾಡಿದ್ದೀವಿ, ವರ್ಜಿನ್ ಕೊಕೊನಟ್ ಆಯಿಲ್. ಓಕೆ ಓಕೆ. ಆ್ಯಂಡ್ ಸರ್ ಎಷ್ಟು ಇದೆ SPF? 50 ಇದೆ ಮೇಡಮ್. ಓಕೆ, ನಿಮ್ಮಲ್ಲಿ ಸ್ಟಾರ್ಟ್ ಆಗಿದೆ 50? ಎಸ್, ನಾವು ಕಮ್ಮಿ ರೇಂಜಿನ ನಾವು ಮಾಡೇ ಇಲ್ಲ. 50 ಅದು ಈ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅಂತ 3+ ಮಾಡಿದ್ದೀವಿ. ಅಂದರೆ 98% ಎಫೆಕ್ಟಿವ್ ಇದೆ ನೀವು ಅಲ್ಟ್ರಾವೈಲೆಟ್ ರೇಸಿಂದ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಇಟ್ಸ್ ಎ ಮೋಸ್ಟ್ ಪ್ರೀಮಿಯಮ್ ಗ್ರೇಡ್ ಪ್ರಾಡಕ್ಟ್ನ ಒಂದು ಬೆಸ್ಟ್ ಪ್ರೈಸ್ಗೆ ಜನಕ್ಕೆ ತಲುಪಿಸ್ಬೇಕು ಅಂತ ವಿ ಆರ್ ಡನ್ ದಿಸ್. ಇದು ಯಾವ ಥರ ಇದೆ ಸರ್? ತುಂಬ ಡ್ರೈ ಥರನಾ ಅಥವಾ ಲಿಕ್ವಿಡ್ ಥರನಾ? ನೋಡಿ, ಇದು ತುಂಬ ಲೈಟ್ ಆಗಿದೆ. ಮಾಯ್ಶ್ಚರೈಸ್ ಥರನಾ? ಹಾಂ, ತುಂಬ ಲೈಟ್ ಆಗಿದೆ. ಇದು ಜಸ್ಟ್ ನೀವು ಯೂಸ್ ಮಾಡಿ ನೀವೇ ಇಲ್ಲೇ ಹೇಳಿದ್ರೆ ವೀಕ್ಷಕರಿಗೆ ಇದರದೊಂದು ಐಡಿಯಾ ಬರುತ್ತೆ. ಫ್ರಾಗ್ರೆನ್ಸು ತುಂಬ ಮೈಲ್ಡ್ ಆಗಿದೆ. ತುಂಬ ಚೆನ್ನಾಗಿಲ್ಲ, ಕ್ಲೆನ್ಸಿಂಗ್ ಆಯಿತು ಸರ್. ಕೆಲವೊಂದು ಸನ್ಸ್ಕ್ರೀನ್ ಲೋಷನು ಹೆಂಗಿರುತ್ತೆ ಅಂತ ಹೇಳಿದ್ರೆ ಪೇಂಟಿಂಗ್ ಬೆಳೆದಂಗೆ ಕಾಣಿಸ್ತಾ ಇರುತ್ತೆ. ಅದು ಹಾಕಿದ್ದಾರೆ ಅಂತ ಗೊತ್ತಾ, ಕಲರ್ ಬೇರೆ ಥರ ಇರುತ್ತೆ. ಬಟ್ ಇದು ಲೈಟ್ ಕಲರ್ ಇದೆ. ನಾವು ಆ್ಯಕ್ಚುಲಿ ರಷ್ಯಾದ ಒಂದು ಅಷ್ಟು ಜನಗಳಿಗೆ ಕಳಿಸಿದ್ವಿ, ತುಂಬ ಖುಷಿ ಪಟ್ಬಿಟ್ರು. ಈ ಥರ SPF ಇಟ್ಸ್ ನೆಕ್ಸ್ಟ್ ಲೆವೆಲ್ ಇದು ಅಂತ. ಅಂದರೆ ಫಾರಿನ್ಗೆಲ್ಲ ಹೋಗುತ್ತೆ? ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಲ್ಲ. ಓಕೆ. ಸರ್, ನಿಮ್ಮ ಫಾರಿನ್ ಅಲ್ಲಿಂದ ಬಂದಿದ್ದ ಕತೆ ಹೇಳಿದ್ರಿ, ನಿಮ್ಮ ಪ್ರಾಡಕ್ಟ್ ಫಾರಿನ್ಗೆ ಹೋಗಿದ್ದ ಕತೆ ಹೇಳಿಲ್ಲ ನನಗೆ. ಆಲ್ರೆಡಿ ವಿ ಆರ್ ಸ್ಟಾರ್ಟೆಡ್ ಮೇಡಮ್, ಆಲ್ರೆಡಿ. ಯಾಕೆಂತಂದರೆ ಈ ಪ್ರಾಡಕ್ಟ್ನ ನಮ್ಮ ತಲೆನಲ್ಲಿ ಫಸ್ಟ್ ಆಫ್ ಆಲ್ ಹೇಗಿತ್ತು, ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಇಂಡಿಯಾಗೆ ಬರಬೇಕಾದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಇಂಡಿಯನ್ಸ್ಗಲ್ಲ. ಇಂಡಿಯನ್ಸ್ ಅಂದ್ರೆ ಏನು, ನಾನು ಅಡ್ವರ್ಟೈಸ್ಮೆಂಟಲ್ಲಿ ಏನೋ ಕಾಮಿಡಿ ತೋರಿಸ್ಬಿಟ್ರೆ ತಗೊತಾರೆ, ಹಚ್ಕೋತಾರೆ. ಈ ನೀಚ ಒಂದು ಆಲೋಚನೆನ ನಾನು ಆಸ್ ಎ ಇಂಡಿಯನ್ ಆಗಿ ತೆಗಿಬೇಕು. ಅದಕ್ಕೆ ಕಂಪ್ನಿಗೆ ಸ್ವದೇಶಿ ದಿಶಾ ಅಂತ ಇಟ್ಟಿದ್ದೀನಿ. ನನ್ನ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇದೆ, ಯಾರಾದರೂ ತರಿಸ್ಕೊಳ್ಳಿ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಜೊತೆ ಕಂಪೇರ್ ಮಾಡಿ. ಈ ಪುಟ್ಟ ಹಳ್ಳಿನಲ್ಲಿ ನಾನು ಬೆಳೆಯೋ ತೆಂಗಿನಕಾಯಿಂದ ತಯಾರಿಸೋ ಎಣ್ಣೆಯಿಂದ ಈ ಥರ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಮಾಡಿದ್ದೀನಿ ಅಂತ ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ. ಇಟ್ ಈಸ್ ನಾಟ್ ಎ ಮಿಸ್ಟೇಕ್. ವೈಬಿಗ ಸ್ಟ್ಯಾಂಡರ್ಡೈಸ್ ಮಾಡಬೇಕಾದ್ರೆ ಇವನ್ ಪ್ಯಾಕಿಂಗ್, ಇವನ್ ಬ್ರ್ಯಾಂಡಿಂಗ್ ಎಲ್ಲ ಕೂಡ ಒಂದು ಇಂಟರ್ನ್ಯಾಷನಲ್ ಕಂಪನಿ ಪ್ರಾಡಕ್ಟ್ ಪಕ್ಕದಲ್ಲೇ ನನ್ನ ಪ್ರಾಡಕ್ಟ್ ಇಡಬೇಕು ಅಂತಲೇ ಮಾಡಿರೋದು. ಅದರ್ವೈಸ್ ಇದಾಗಲ್ಲ. ಯಾಕೆಂದರೆ ಉದ್ದೇಶ ದೊಡ್ಡದಿತ್ತು ನಂದಿನಿ ಮೇಡಮ್. ಒಬ್ಬ ಸಾಮಾನ್ಯ ವ್ಯಕ್ತಿನ ಬಿಸ್ನೆಸ್ಸಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಈಗ ಬಿಸ್ನೆಸ್ ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ ಫ್ಯಾಮಿಲಿಯವನೇ ಇರಬೇಕು, ತುಂಬ ಬಂಡವಾಳ ಇರಬೇಕು, ತುಂಬ ಇನ್ವೆಸ್ಟ್ ಮಾಡಿದವನಷ್ಟೇ ಬಿಸ್ನೆಸ್ ಮಾಡಬೇಕು. ಇದು ಸೆಟಪ್ ಇವತ್ತು ಈ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು. ನನ್ನ ಉದ್ದೇಶ ಏನಾಗಿತ್ತು, ಮನಸ್ಸಲ್ಲಿ ಆಸೆ ಇದೆ ಸರ್, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ನನ್ನ ಹತ್ರ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಬಟ್ ಐ ಹ್ಯಾವ್ ಎ ಡ್ರೀಮ್. ನಾನೊಬ್ಳು ಹೌಸ್ ವೈಫ್,
ಕಾರಣಾಂತರದಿಂದ ಮದುವೆ ಆಗಿ ನಾನು ಇಲ್ಲಿದ್ದೆ, ಬಟ್ ಡ್ರೀಮ್ ಇದೆ ಸರ್ ಏನೋ ಮಾಡಬೇಕು ಅಂತ. ಅಂಥವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಇಂಟರ್ನ್ಯಾಷನಲ್ ಕ್ವಾಲಿಟಿನೇ ಇರಬೇಕು ಅಂತ ಅಷ್ಟು ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ಗಳನ್ನ ಆಚೆ ಕಡೆ ತಂದಿದ್ದೀವಿ. ಸೊ ನೈಸ್ ಸರ್, ಗ್ರೇಟ್. ಹಿನ್ನೆಲೆ ದೊಡ್ಡದಿದೆ, ಸೊ ಹಾಗಾಗಿ ಪ್ರಾಡಕ್ಟ್ ಕ್ವಾಲಿಟಿ ಬಂದಿದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.